ಸೊ ಶಿಗ್ಗಾವಿಯಲ್ಲಿ ಬೊಮ್ಮಾಯಿಯವರ ಪುತ್ರನಿಗೆ ಬಿಗ್ ಶಾಕ್ ಅಂತ ಹೇಳ್ತಾ ಇದ್ದಾರೆ ಭರತ್ ಬೊಮ್ಮಾಯಿ ಅವರಿಗೆ. ಪಠಾಣ್ ಅವರಿಗೆ ಅಲ್ಲಿ ಪ್ಲಸ್ ಆಗ್ತಾ ಇದೆ. ಬಟ್ ಯಾವ ಭಾಗಗಳಲ್ಲಿ ಅಲ್ಲಿ ಓಪನ್ ಆಗಿದೆ ರೌಂಡ್ಸ್ಗಳು ಅನ್ನೋದನ್ನ ನೋಡಬೇಕು. ಯಾಸೀರ್ ಪಠಾಣ್ಗೆ 12,251 ಮತಗಳ ಮುನ್ನಡೆ ಸಿಗ್ತಾ ಇದೆ. ಅಲ್ಲೂ ಸೇಮ್ ಹಾಗೆ ಇರೋದು, ಮುಸ್ಲಿಂ ಡಾಮಿನೇಟ್ ಇರುವಂತಹ ಕ್ಷೇತ್ರಗಳಿದೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅದನ್ನ ಫೇಸ್ ಮಾಡಿರುವಂತದ್ದು. ಅವರು ಕೂಡ ಆ ಕ್ಷೇತ್ರದಲ್ಲಿ ಪ್ರಬಲವಾಗಿ, ಈಗ ಸಂಡೂರಲ್ಲಿ ಹೇಗೆ ತುಕಾರಾಮ್ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೋ ಹಾಗೆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಂತವರು. ಅದು ರಚನೆ ಆದಾಗಿನಿಂದ, ಶಿಗ್ಗಾವಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರ ಆದಾಗಿನಿಂದ. ಸೊ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಪುತ್ರನಿಗೆ ಬಿಗ್ ಶಾಕ್. ಈಗ ಇನ್ನು ಎಷ್ಟು ರೌಂಡ್ಸ್ ಇದಾವೆ ಅನ್ನೋದ್ರ ಮೇಲೆ ಹೋಗುತ್ತೆ, ಯಾವ ಭಾಗಗಳಲ್ಲಿ ಅದು ಓಪನ್ ಆಗಬೇಕು ಅನ್ನುವಂಥದ್ದನ್ನ ನೋಡಬೇಕು. ಇಲ್ಲದೆ ಇದ್ರೆ ಆಲ್ಮೋಸ್ಟ್ ಅವರು ಡಿಸೈಡಿಗೆ ಬಂದು ಬಿಡ್ತಾರೆ. ಬಟ್ ಸಂಡೂರು ಮಾತ್ರ ಕಾಂಗ್ರೆಸ್ ಹೇಗೆ ತನ್ನ ಕ್ಷೇತ್ರ ಭದ್ರವಾಗಿ ಇಟ್ಕೊಂಡಿದೆಯೋ ಅದೇ ರೀತಿಯಾಗಿ ಭದ್ರವಾಗಿ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಚನ್ನಪಟ್ಟಣ ಮಾತ್ರ 23,000 ಅಂತರದಿಂದ ಈಗ ಅಲ್ಲಿ ಯೋಗೇಶ್ವರ್ ಅವ್ರ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. 11 ಸುತ್ತು ಈಗ ಆಗಿದೆ, ಇನ್ನು 9 ಸುತ್ತು ಮಾತ್ರ ಅಲ್ಲಿ ಬಾಕಿ ಇದೆ. ಈ ಕಡೆಗೆ ಯಾಸೀರ್ ಪಠಾಣ್ ಶಿಗ್ಗಾವಿಯಲ್ಲಿ 12,251 ಮತಗಳ ಮುನ್ನಡೆಯನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೊಮ್ಮಾಯಿ ಅವರ ಪುತ್ರರಿಗೆ, ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಈಗ ಒಂದು ಶಾಕ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಮುಸ್ಲಿಂ ಡಾಮಿನೇಟ್ ಇರುವಂತಹ ಕ್ಷೇತ್ರಗಳ ಓಪನ್ ಆದಾಗ ಹಾಗೆ ಕಾಣಿಸುತ್ತೆ. ಇಲ್ಲ ಸರ್, ನನ್ನ ಪ್ರಕಾರದಲ್ಲಿ ಇನ್ನು 6 ಸುತ್ತಿದೆ ನಿಮ್ಮಲ್ಲಿ. ಹೌದು ಸರ್, ನನ್ನ ಪ್ರಕಾರ ಇಟ್ ವಿಲ್ ಬಿ ಟಫ್ ಫಾರ್ ಭರತ್ ಬೊಮ್ಮಾಯಿ ಟು 12,000 ಕವರ್ ಮಾಡಕ್ಕೆ ಕಷ್ಟ ಇದೆ. ಅದನ್ನ ಅಲ್ಟಿಮೇಟ್ಲಿ ಡೈಲ್ಯೂಟ್ ಮಾಡೋದು ಕಷ್ಟ ಇದೆ. ಅದು ಸುಲಭ ಅಲ್ಲ. ಅದು ನನ್ನ ಪ್ರಕಾರ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 3 ಸ್ಥಾನಗಳು ಲಭಿಸಬಹುದಾದ ನಿಚ್ಚಳ ಲಕ್ಷಣಗಳು ಕಾಣಿಸ್ತಾ ಇದೆ. 3 ಸ್ಥಾನಗಳು ಸಿಕ್ಕಬಹುದು. ಬಿಕಾಸ್ ಎವ್ರಿವೇರ್ 50%ಗಿಂತ ಹೆಚ್ಚು ಮುಂದಕ್ಕೆ ಹೊರಟೋಗಿದ್ದಾರೆ ಕೌಂಟಿಂಗ್ ಅಲ್ಲಿ. 10 ರೌಂಡ್ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಚನ್ನಪಟ್ಟಣ ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಡಿಕ್ಲೇರ್ಡ್ ಅನ್ನೋ ತರ ಬರ್ತಾ ಇದೆ ಹೆಚ್ಚು ಕಡಿಮೆ. ಬಟ್ ಇನ್ನೂ 9 ಸುತ್ತು ಬಾಕಿ ಇದೆಯಲ್ಲ ಇರ್ಬೋದು. ಬಟ್ ನಿಮ್ಗೆ ಆ ಪ್ರಮಾಣದ ಎಷ್ಟು 19,000 20,000 ಇದೆ ಇವಾಗ. ಎಷ್ಟು 23,000 ವೈಪೌಟ್ ಮಾಡೋದು. ಯಾಕಂದ್ರೆ ಅವ್ರಿಗೂ ಇನ್ನು ಉಳಿದಿದ್ದು 9 ಸುತ್ತಲ್ಲಿ 0 ಬರುತ್ತೆ ಅಂತ ಹೇಳಕ್ಕಾಗಲ್ಲ ನೀವು ಅವ್ರಿಗೆ. ಹಾಗಾಗಿ ಚನ್ನಪಟ್ಟಣ ಲುಕ್ಸ್ ಲೈಕ್ ಡಿಸೈಡಿಂಗ್ ಸೈಡ್ಗೆ ಹೋಗ್ತಾ ಇದೆ. ಆಲ್ಸೋ ಸಂಡೂರ್ ನನ್ನ ಪ್ರಕಾರ ನಾವು ಆಲ್ಮೋಸ್ಟ್ ಅದನ್ನು ಡಿಕ್ಲೇರ್ ಮಾಡಬಹುದು. ಅದು ಕಾಂಗ್ರೆಸ್ ಕಡೆಗೆ ಹೊರಟೋಗಿದೆ ಅದು ಅಂತ. ನೀವು ಇನ್ನೇನು ಬಾಕಿ ಇರೋದು ಇನ್ನು 3 ರೌಂಡ್ ಇದೆ. 3 ರೌಂಡ್ ಅಲ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಹ್ಯಾಪಿ. ಅಲ್ಲ, ಇನ್ನೂ ಆಗಲ್ಲ ಅಲ್ಲಿ. ಇನ್ನು ಬಸವರಾಜ ಬೊಮ್ಮಾಯಿ ಅವರ ಪುತ್ರದ್ದು ನನಗೆ ಬರ್ತಿರೋ ಡೌಟ್ ಏನಂತಂದ್ರೆ, ಇನ್ನು 2 ರೌಂಡಲ್ಲಿ ಏನಾದರೂ ಆತ ವಾಪಸ್ಸು ಪಿಕ್ ಬ್ಯಾಕ್ ಮಾಡಿಕೊಂಡು ಮತ್ತೆ ಬರಕ್ಕೆ ಸ್ಟಾರ್ಟ್ ಆದರೆ ಒಂದು ಚಾನ್ಸ್ ಆಫ್ ಫೈಟಿಂಗ್ ಇರುತ್ತೆ. ಉಳಿದಿದ್ದ 5 ರೌಂಡಲ್ಲೋ 6 ರೌಂಡಲ್ಲೋ ಅಥವಾ 4 ರೌಂಡಲ್ಲೋ ವಾಟ್ ಎವರ್ ಇಟ್ ಈಸ್. ಇಲ್ಲ ಅಂತಂದ್ರೆ ನನ್ನ ಪ್ರಕಾರ ಶಿಗ್ಗಾವಿನೂ ಗಾನ್ ಅಂತ ಕಾಣಿಸ್ತಾ ಇದೆ. 3 ಕ್ಷೇತ್ರಗಳು 3 ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ ನನಗೆ ಈಗ ಲೆಕ್ಕಾಚಾರದಲ್ಲಿ. ಚನ್ನಪಟ್ಟಣ ನಂಬರ್ 1 ಆಲ್ಮೋಸ್ಟ್ ಗಾನ್ ಅನ್ನಿಸ್ತಿದೆ. ಸಾರಿ, ಸಂಡೂರ್ ಹೆಚ್ಚು ಕಡಿಮೆ ಹೊರಟು ಹೋಗಿದೆ. ಅದು ಚನ್ನಪಟ್ಟಣ ಬರೀ ಲೀಡ್ ಮಾರ್ಜಿನ್ಸ್ ವೇರಿ ಆಗ್ಬೋದೇನೋ ಅನ್ನಿಸ್ತಿದೆ ಅಷ್ಟೇ. ಚನ್ನಪಟ್ಟಣದಲ್ಲಿ 20,000 ಇರೋವಂಥದ್ದು 10,000ಕ್ಕೆ ಬೀಳ್ಬೋದು, 10,000 ಬದಲು 8,000ಕ್ಕೆ ಬೀಳ್ಬೋದು ಅಂತ ಅನ್ನಿಸ್ತಿದೆ. ಶಿಗ್ಗಾಂವ್ ಮಾತ್ರ ಇನ್ 2 ರೌಂಡಲ್ಲಿ ಏನಾದರೂ ಇಫ್ ಯು ಕ್ಯಾನ್ ಪಿಕಪ್ ಫಾಸ್ಟ್ ಆಗಿ ಬಂದು ಮತ್ತೆ ಫೈಟಿಗೆ ತರಬೇಕು. ಇಲ್ಲದಿದ್ರೆ ಅದು ಗಾನ್. 12,500 ಮಾರ್ಜಿನ್ ಇದೆ ಸರ್ ಅಲ್ಲೂ. ಇದು ರಾಜ್ಯದ 3 ಉಪಚುನಾವಣೆಗಳ ಕಥೆ ಆಗಿದ್ರೆ ದೇಶದ ಕಥೆಯನ್ನು ನೋಡೋಣ. ಇವತ್ತು ಸಂಜೆಯ ಹೊತ್ತಿಗೆ 2 ವ್ಯಾಖ್ಯಾನಗಳು ಉದ್ಭವವಾಗತ್ವೆ ಈ ದೇಶದೊಳಗಡೆ. ನಂಬರ್ 1 ವ್ಯಾಖ್ಯಾನ, ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಪರ್ಫಾರ್ಮೆನ್ಸ್ ಅನ್ನ, ಅದರ ಶಕ್ತಿ ಪ್ರದರ್ಶನವನ್ನು ನೋಡಿ ಹೇಗೆ ಪಾಠ ಕಲಿಸಿದ್ರು ಕಾಂಗ್ರೆಸ್ಗೆ ಮತ್ತೆ ಶರದ್ ಪವಾರ್ಗೆ, ಉದ್ಧವ್ ಠಾಕ್ರೆ ಶಿವಸೇನೆಗೆ ಪಾಠವನ್ನು ಕಲಿಸಿದ್ರು. ಮಹಾರಾಷ್ಟ್ರ ಅತ್ಯಂತ ಪ್ರಮುಖ ರಾಷ್ಟ್ರವಾದಂತಹ ಈ ದೇಶದ ಮೊದಲ ಆರ್ಥಿಕ ಶಕ್ತಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಮಹಾರಾಷ್ಟ್ರ ಪರಿಸ್ಥಿತಿ ಏನಾಯಿತು ನೋಡಿ ಅಂತ. ಬಿಕಾಸ್ ಮಹಾರಾಷ್ಟ್ರನಲ್ಲಿ ಏನಾಗಿದೆ, ಇದು ಎಪಿಕ್ ಪ್ರಪೋರ್ಷನ್ಸಲ್ಲಿ ಇಟ್ಸ್ ವರ್ಚುಲಿ ಎ ಸುನಾಮಿ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ. ಹಿಂದೆಂದೂ ಕಾಣಿಸದ ರೀತಿಯಲ್ಲಿ, ಹಿಂದೆಂದೂ ಯಾವತ್ತೂ ನೋಡದ ರೀತಿಯಲ್ಲಿ, ಅಟ್ಲೀಸ್ಟ್ 1990, 85, 90ರ ನಂತರದಲ್ಲಿ ಈ ಪ್ರಪೋರ್ಷನ್ಸಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. 3 ಪಕ್ಷಗಳ ಜೊತೆ ಸ್ಥಾನಗಳನ್ನು ಹೊಂದಾಣಿಕೆ ಮಾಡಿಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಅತ್ಯಂತ ಕಡಿಮೆ ಸ್ಥಾನಗಳಿಗೆ ಅಲ್ಲಿ ಸ್ಪರ್ಧೆ ಮಾಡಿದ್ದರೂ ಭಾರತೀಯ ಜನತಾ ಪಕ್ಷವೇ 140ರ ಪರಿಸ್ಥಿತಿಗೆ ಹೋಗೋ ಹಂತಕ್ಕೆ ಬಂದು ಕೂತ್ಕೋತಾ ಇದೆ. ಅಲ್ಲಿ ಹಾರ್ಡ್ಲಿ ಇನ್ನೊಂದು 15 ಸೀಟೋ 10 ಸೀಟೋ ವ್ಯತ್ಯಾಸಕ್ಕೆ 20 ಸೀಟಿಗೆ ಬರ್ತಾ ಇರೋ ಕಾಣಿಸ್ತಾ ಇದೆ. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಇದು ಭಾರತೀಯ ಜನತಾ ಪಕ್ಷದ್ದು.